ಈ ಮೆಸೇಜ್ ಅನ್ನ ಮಾಡಿದ್ದು. ಪಬ್ಲಿಕ್ ಟಿವಿಯಲ್ಲಿ ಈ ಚಾರ್ಜ್ ಶೀಟ್ನ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತೀವಿ. ಪವಿತ್ರ ಗೌಡ ರೇಣುಕಾಸ್ವಾಮಿ ನಡುವಿನ ಚಾಟಿಂಗ್ನ ರೋಚಕ ಡೀಟೇಲ್ಸ್ ಇಲ್ಲಿದೆ. ಪವಿತ್ರ ಗೌಡ ಹೆಸರಿನಲ್ಲಿ ಆರೋಪಿ 3 ಪವನ್ ಚಾಟಿಂಗ್ ಅನ್ನ ಮಾಡ್ತಾರೆ. ಗೌತಮ್ ಹೆಸರಿನಲ್ಲಿ ರೇಣುಕಾಸ್ವಾಮಿ ಚಾಟಿಂಗ್ ಅನ್ನ ಮಾಡೋದು. ಜೂನ್ 5, 6, 7ನೇ ತಾರೀಕು 3 ದಿನ ನಿರಂತರವಾಗಿ ಈ ಚಾಟಿಂಗ್ ನಡೆಯುತ್ತೆ. ಪವಿತ್ರ ಗೌಡ ಹೆಸರಿನಲ್ಲಿ ಮೂರನೇ ಆರೋಪಿ ಪವನ್ ಚಾಟಿಂಗ್ ಮಾಡಿದ್ರೆ, ಗೌತಮ್ ಹೆಸರಿನಲ್ಲಿ ರೇಣುಕಾಸ್ವಾಮಿ ಚಾಟಿಂಗ್ ಅನ್ನ ಮಾಡಿರೋದು. ಸೊ ಪವಿತ್ರ ಗೌಡ ಹೆಸರಿನಲ್ಲಿ ರೇಣುಕಾಸ್ವಾಮಿ ಜೊತೆಗೆ ಚಾಟ್ ಮಾಡ್ತಾ ಕೆಡ್ಡಕ್ಕೆ ಬೀಳಿಸಿದ್ದೆ ಈ ಪವನ್. ಸೊ ಹಾಗಾಗಿನೇ ಆರೋಪಿ 3 ಆಗಿ ಕೂತ್ಕೊಂಡಿರೋದನ್ನು. ಮೊದಲು ಇದಕ್ಕೆ ಆರಂಭವನ್ನ ಮಾಡಿರುವಂಥದ್ದು ರೇಣುಕಾಸ್ವಾಮಿ, ಅದಕ್ಕೆ ತಕ್ಕಂತೆ ಇರುವಂಥದ್ದು ಪವಿತ್ರ ಗೌಡ. ಹಾಗಾಗಿ ಪವಿತ್ರ ಗೌಡ A1 ಆಗ್ತಾರೆ. ರೇಣುಕಾಸ್ವಾಮಿ ಸಾವಿಗೆ ಕಾರಣವಾಗುವಂತಹ ಪ್ರಕ್ರಿಯೆಯಲ್ಲಿ ದರ್ಶನ್ A2 ಆಗ್ತಾರೆ. ಮೂರನೇದಾಗೋದೇ ಇದರಲ್ಲಿ ಪವನ್. ಕಾರಣ ಕಿಡ್ನಾಪ್ ಮಾಡಿಸುವಂತಹ ವಿಚಾರದಲ್ಲಿ ಮೊದಲನೇ ಹೆಜ್ಜೆ ನೀಡುವಂಥದ್ದೇ ಪವನ್. ಸೊ ಪಬ್ಲಿಕ್ ಟಿವಿಯಲ್ಲಿ ಚಾಟಿಂಗ್ನ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಾಗಿದ್ದಾಗ 7ನೇ ತಾರೀಕು, 6ನೇ ತಾರೀಕು, 5ನೇ ತಾರೀಕು ಏನಾಗಿತ್ತು, ಚಾಟಿಂಗ್ ಏನು ಮಾಡಿದ್ರು, ಇದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಿನ್ನ ಮೆಡಿಕಲ್ ಶಾಪ್ ಔಟ್ಸೈಡ್ ನ ಫೋಟೋ ಸೆಂಡ್ ಮಾಡು ಅಂತ ಹೇಳಿ ರೇಣುಕಾಸ್ವಾಮಿಗೆ ಪವನ್ ಮೆಸೇಜ್ ಮಾಡಿರ್ತಾನೆ. ಅಂದ್ರೆ ಕನ್ಫರ್ಮ್ ಮಾಡ್ಕೊಳ್ಳೋಕೆ ನೀನು ಎಲ್ಲಿ ಅವನು ಏನು ಅಂತ ಹೇಳಿ. ಅಪೋಲೋ ಫಾರ್ಮಸಿ ಔಟ್ಸೈಡ್ ಫೋಟೋವನ್ನ ರೇಣುಕಾಸ್ವಾಮಿ ಕಳಿಸಿರ್ತಾನೆ. ಅಂದ್ರೆ ಇವನು ಹೇಳುವಂಥದ್ದು ಬೇರೆ ಯಾವುದೋ ಏರಿಯಾದಲ್ಲಿ, ಬಟ್ ಕೆಲಸ ಮಾಡ್ತಾ ಇರೋದು ಬೇರೆ. ಅವನು ದಿಕ್ ತಪ್ಪಿಸುವಂತ ಪ್ರಯತ್ನ. ಅವನು ಅಷ್ಟೇ ಅದೇ ಮೈಂಡಲ್ಲಿ ಇದ್ದಂಥವನು. ಚಾಟಿಂಗ್ ಮುಂದುವರೆದು ಅಶ್ಲೀಲ ಫೋಟೋವನ್ನ ರೇಣುಕಾಸ್ವಾಮಿ ಕಳುಹಿಸಿರ್ತಾನೆ. ಸೀಕ್ರೆಟ್ ಆಗಿ ಲಿವ್ ಇನ್ ರಿಲೇಶನ್ಶಿಪ್ ಆಫರ್ ಅನ್ನ ಮಾಡಿರ್ತಾನೆ ರೇಣುಕಾಸ್ವಾಮಿ. ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರೋಣ ಅನ್ನುವಂಥ ಆಫರ್ ಅನ್ನ ಕೂಡ ಮಾಡಿರ್ತಾನೆ. ಅವನು ಅಂತ ಮನಸ್ಥಿತಿಯಲ್ಲಿ ಇದ್ದಂಥವನೇ. ಆದರೆ ಶಿಕ್ಷೆ ಇವ್ರು ಕೊಟ್ಟಿರೋದಲ್ಲ. ಪ್ರತಿ ತಿಂಗಳು 10,000 ಕೊಡ್ತೀನಿ ಕಣೇ ಅಂತ ಬೇರೆ ಹೇಳ್ತಾನೆ. ಅವನ ಮನಸ್ಥಿತಿ ನೋಡ್ಕೊಳ್ಳಿ ರೇಣುಕಾಸ್ವಾಮಿ. ಇದು ಜೂನ್ 6ರಂದು ಪವಿತ್ರ ಹೆಸರಿನಲ್ಲಿ ಪವನ್ ಮತ್ತು ಗೌತಮ್ ಹೆಸರಿನಲ್ಲಿ ಚಾಟಿಂಗ್ ನಡೆಯುತ್ತೆ. ಬಟ್ ಇಬ್ರು ಚಾಟಿಂಗ್ ಮಾಡ್ತಾ ಇರೋದು, ಈ ಕಡೆಗೆ ಪವಿತ್ರ ಗೌಡ ಹೆಸರಿನಲ್ಲಿ ಪವನ್, ಈ ಕಡೆಗೆ ರೇಣುಕಾಸ್ವಾಮಿ ಹೆಸರಿನಲ್ಲಿ ಗೌತಮ್. ಅಂದ್ರೆ ರೇಣುಕಾಸ್ವಾಮಿನೇ ಗೌತಮ್ ಹೆಸರಿನಲ್ಲಿ ಚಾಟಿಂಗ್ ಮಾಡ್ತಾ ಇರ್ತಾರೆ. ಪಾತ್ರಗಳು ಇಲ್ಲಿ 3 ಬರೋದು. ಒಂದು ಪವಿತ್ರ ಗೌಡ, ಒಂದು ಪವನ್, ಅದರ ಜೊತೆಗೆ ರೇಣುಕಾಸ್ವಾಮಿ ಗೌತಮ್ ಹೆಸರಿನಲ್ಲಿ ಚಾಟಿಂಗ್ ಮಾಡೋದು. 3 ವ್ಯಕ್ತಿಗಳು ನೋಡಿ ಅಲ್ಲಿ. ಇದು ಜೂನ್ 6ರಂದು ಚಾಟಿಂಗ್ ಮಾಡಿದಂತಹ ಹಿಸ್ಟ್ರಿಯನ್ನೇ ಮುಂದೆ ಇಡ್ತಾ ಇದ್ದೀವಿ. ನಿನ್ನ ಮೆಡಿಕಲ್ ಶಾಪ್ ಔಟ್ಸೈಡ್ ಫೋಟೋ ಸೆಂಡ್ ಮಾಡು ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ. ಅಂದರೆ ಯಾವ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದೆಯಾ ಅದರ ಮುಂದೆ ನಿಂತ್ಕೊಂಡು ಒಂದು ಫೋಟೋ ಕಳಿಸು ಅಂತ ಹೇಳಿ ಮೆಡಿಕಲ್ ಶಾಪದು ಕನ್ಫರ್ಮ್ ಮಾಡ್ಕೊಳ್ಬೇಕಾಗಿತ್ತು. ಹಾಗಾಗಿ ಅವನು ಕಳಿಸ್ಕೊಡ್ತಾನೆ. ಯಾವ ಫೋಟೋ ಸೆಂಡ್ ಮಾಡಬೇಕು ಅಂತ, ಯಾಕೆ ಅಂತ ಕೇಳ್ತಾನೆ. ಸೊ ಇಲ್ಲಿ ಜೂನ್ 6ನೇ ತಾರೀಕಿಗೆ ಚಾಟಿಂಗ್ ಅನ್ನ ಮಾಡಿರುವಂಥದ್ದು. ಪವನ್ ಹೇಳ್ತಾನೆ, ನಿನ್ನ ಮೆಡಿಕಲ್ ಶಾಪ್ ಔಟ್ಸೈಡ್ ಫೋಟೋ ಸೆಂಡ್ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ರೇಣುಕಾಸ್ವಾಮಿ ಯಾಕೆ, ಯಾವ ಫೋಟೋ ಸೆಂಡ್ ಮಾಡಬೇಕು ಅಂತ ಹೇಳ್ತಾನೆ. ಅವನಿಗೇನು ಗೊತ್ತು, ಆ ಕಡೆಯಿಂದ ಪವನ್ ಚಾಟಿಂಗ್ ಮಾಡಿಬಿಟ್ಟು ನನ್ನನ್ನು ಕೆಡ್ಡಕ್ಕೆ ಬಳಸ್ತಾ ಇದ್ದಾನೆ ಅಂತ ಹೇಳಿ. ಈ ಕಡೆಗೆ ರೇಣುಕಾಸ್ವಾಮಿ ಪವಿತ್ರ ಗೌಡನ ಚಾಟಿಂಗ್ ಮಾಡ್ತಾ ಇದ್ದಾಳೆ. ಹಾಗಾಗಿ ಯಾಕೆ, ಯಾವ ಫೋಟೋ ಸೆಂಡ್ ಮಾಡ್ಬೇಕು ಅಂತ ಹೇಳು ಅಂತೇಳಿ ಅತ್ಯಂತ ಎಕ್ಸೈಟ್ ಆಗ್ಬಿಟ್ಟಿರ್ತಾನೆ ಅನ್ಸುತ್ತೆ. ಅದಕ್ಕೆ ಪವನ್ ಪವಿತ್ರ ಗೌಡ ಹೆಸರಿನಲ್ಲಿ ಸುಮ್ಮನೆ ನೀನು ಸುಳ್ಳು ಹೇಳ್ತೀಯಾ ಅಂತ ಡೌಟ್ ನನಗೆ ಮಾರಾಯ, ಅದಕ್ಕೋಸ್ಕರ ಕಳಿಸು ಅಂತ ಈ ಕಡೆಯಿಂದ. ರೇಣುಕಾಸ್ವಾಮಿ ಆ ಕಡೆಯಿಂದ ಮದರ್ ಪ್ರಾಮಿಸ್, ನಾನು ಡ್ಯೂಟಿಯಲ್ಲಿ ಇದ್ದೀನಿ ಕಣೆ ಆಯ್ತಾ ಅಂತ ಅವನು ಆ ಕಡೆಯಿಂದ ಮೆಸೇಜ್ ಮಾಡ್ತಾನೆ. ನೋಡಿ ಹೇಗೆ ಚಾಟಿಂಗ್ ಕಾನ್ವರ್ಸೇಷನ್ ನಡೆಯುತ್ತೆ. ಇವನು ಕೆಡ್ಡಾಕ್ ನೋಡೋಕೆ ನೋಡ್ತಾ ಇದ್ದಾನೆ, ಅವನು ಕೆಡ್ಡಾಕ್ ನೋಡೋಕೆ ನೋಡ್ತಾ ಇದ್ದಾನೆ. ಕಾರಣ ಲಿವಿಂಗ್ ಇನ್ ರಿಲೇಶನ್ಶಿಪ್ನಲ್ಲಿ ಇರಬೇಕು ಅಂತ ಬಯಸ್ತಾ ಇದ್ದಾನೆ. ಇವನ್ನ ಎಳ್ತಾಕೊಂಡು ಬಂದು 2 ಕೊಡಬೇಕು ಅಂತ ಕಾಯ್ತಾ ಇದ್ದಾರೆ. ಅವನು ಲಿವಿಂಗ್ ಇನ್ ರಿಲೇಶನ್ಶಿಪ್ನಲ್ಲಿ ಇರಬೇಕು ಅನ್ನುವಂಥ ರೀತಿಯಲ್ಲಿ ಅವನು ಕಾಯ್ತಾ ಇದ್ದಾನೆ. ನಿಜ ಅನಿಸ್ತಿಲ್ಲ ಕಣೋ ಅಂತ ಇವನು ಈ ಕಡೆಗೆ ರೇಣುಕಾಸ್ವಾಮಿ ಅಪೋಲೋ ಫಾರ್ಮಸಿ ಔಟ್ಸೈಡ್ ಫೋಟೋ ಕಳಿಸ್ತಾನೆ. ಆಗ ಪವನು ಓಕೆ ನಿಜ ಅನ್ನಿಸ್ತು ಅಂತ ಅವಾಗ ಕನ್ಫರ್ಮ್ ಮಾಡ್ಕೊಳ್ತಾನೆ. ಬಟ್ ಅಲ್ಲೂ ಒಂದು ಡೌಟ್ ಶುರು ಆಗುತ್ತೆ. ರೇಣುಕಾಸ್ವಾಮಿ ಅಲ್ಲೂ ಕೂಡ ಒಂದು ಡೌಟ್ ಶುರು ಆಗುತ್ತೆ. ಆ ಫೋಟೋ ಕಳಿಸಿದ ತಕ್ಷಣ ಏನು, ಸೊ ಇದಿಷ್ಟು ಒಂದು ಕಡೆಗೆ ನಡೀತಾ ಇದೆ. ಪವಿತ್ರ ಗೌಡ ಹೆಸರಿನಲ್ಲಿ ಪವನ್ನು, ಇವೆಲ್ಲವೂ ಕೂಡ ಒಂದು ಕಡೆಗೆ ನಡೀತಾ ಇದ್ರೆ
ನಿಜ ಅನಿಸ್ತಾ ಇಲ್ಲ ಅಂತೆಲ್ಲ ಹೇಳ್ತಾರೆ. ಅಪೋಲೋ ಫಾರ್ಮಸಿ ಔಟ್ಸೈಡ್ ಫೋಟೋವನ್ನು ಕೂಡ ಕಳಿಸ್ತಾನೆ. ಎಲ್ಲವೂ ಕೂಡ ಆಗುತ್ತೆ. ಯಮಪಾಶವನ್ನು ಹಾಕೋಕ್ಕೆ ಏನೆಲ್ಲ ತಯಾರಿಯನ್ನು ಮಾಡಬೇಕು ಎಲ್ಲ ತಯಾರಿಯನ್ನು ಪವಿತ್ರ ಹೆಸರಿನಲ್ಲಿ ಮಾಡ್ತಾ ಇರ್ತಾನೆ. ಸೊ ಹಾಗಾಗಿನೇ ಆ ಮೆಡಿಕಲ್ ಶಾಪ್ನ ಆಚೆಗಡೆ ಇರುವಂಥ ಒಂದು ಫೋಟೋ ಕಳಿಸಿ ಅಂತೇಳಿ. ಪವನ್ ಹೇಳ್ತಾನೆ ಓಕೆ ನಿಜ ಅನಿಸ್ತು ಅಂತ ಹೇಳ್ತಾರೆ. ರೇಣುಕಾಸ್ವಾಮಿ ಇದು ಬೇಕಾ ನಿನಗೆ ಅಂತ ಕೇಳ್ತಾನೆ. ರೇಣುಕಾಸ್ವಾಮಿ ಕೇಳೋದು ಇದು ಬೇಕಾ ನಿನಗೆ ಅಂತ. ಪವನ್ ಹೇಳ್ತಾನೆ ಬೇಕು ಅಂತಾನೆ. ಅಂದ್ರೆ ಪವಿತ್ರ ಹೆಸರಿನಲ್ಲಿ ಪವನ್ ಚಾಟಿಂಗ್ ಮಾಡೋದು ಇದು ಬೇಕು ಅಂತ. ರೇಣುಕಾಸ್ವಾಮಿ ಹೇಳ್ತಾನೆ. ಅಶ್ಲೀಲ ಫೋಟೋ ಕಳುಹಿಸಿದ್ದ ರೇಣುಕಾಸ್ವಾಮಿ. ಪವನ್ ಅವಾಗ ಓಕೆ ಬಾಯ್ ಅಂತ ಕಳಿಸ್ಕೊಡುವಂಥದ್ದು. ಅಲ್ಲಿಗೆ ಅದಾದ ನಂತರ ರೇಣುಕಾಸ್ವಾಮಿ ನನ್ನ ಜೊತೆ ಲಿವ್ ಇನ್ ಇರ್ತೀಯಾ ಹೇಳು ಅಂತ ಮೆಸೇಜನ್ನು ಮಾಡ್ತಾನೆ. ಪವನ್ ಓಕೆ ಬಟ್ ನಾನು ಕರೆದಾಗ ಬರ್ತೀಯಾ ಅಂತ ಎಲ್ಲ ಕೇಳ್ತಾನೆ. ಪವಿತ್ರ ಹೆಸರಿನಲ್ಲಿ ಪವನ್ ಮಾಡ್ತಾ ಚಾಟಿಂಗ್. ರೇಣುಕಾಸ್ವಾಮಿ ನಿನಗೋಸ್ಕರ ಬರ್ತೀನಿ ಕಣೆ ಆಯ್ತಾ ಅಂತ ಅವನು ಆ ಕಡೆಯಿಂದ ಮೆಸೇಜ್ ಮಾಡ್ತಾನೆ. ಆಮೇಲೆ ಈ ಕಡೆಗಿಂದ ನಾನಿರೋದು ಚಿತ್ರದುರ್ಗ ಕಣೆ ಆಯ್ತಾ ಅಂತ ಅದನ್ನು ಕೂಡ ಹೇಳ್ತಾನೆ. ಆಗ ಪವಿತ್ರ ಗೌಡ ಹೆಸರಿನಲ್ಲಿ ಪವನ್ ಚಾಟಿಂಗ್ ಮಾಡ್ತಾ ಇದ್ದವನು ಯಾವಾಗ ಬರ್ತೀಯ ಬೆಂಗಳೂರಿಗೆ ಅಂತ ಮೆಸೇಜ್ ಕಳಿಸ್ತಾನೆ. ಆಗ ರೇಣುಕಾಸ್ವಾಮಿ ಪ್ರತಿ ತಿಂಗಳು ನಿನಗೆ 10,000 ಕೊಡ್ತೀನಿ ಕಣೆ ಆಯ್ತಾ ಅಂತಲೂ ಮೆಸೇಜ್ ಮಾಡ್ತಾನೆ. ನೀನು ನನ್ನ ಜೊತೆಗೆ ಮಾತನಾಡಿದ್ರೆ ಮಾತ್ರ ಅಂತ ರೇಣುಕಾಸ್ವಾಮಿ ಮೆಸೇಜ್ ಮಾಡೋದು. ಪ್ರತಿ ತಿಂಗಳು 10,000 ಕೊಡ್ತೀನಿ ಕಣೆ, ನೀನು ನನ್ನ ಜೊತೆ ಮಾತನಾಡಿದ್ರೆ ಮಾತ್ರ ಅಂತ. ಆಗ ಪವಿತ್ರ ಗೌಡ ಹೆಸರಿನಲ್ಲಿ ಪವನ್ ಓಕೆ ಆಯ್ತು ಅಂತ ಕೂಡ ಹೇಳ್ತಾನೆ. ಚಾಟಿಂಗ್ ವಿಚಾರದಲ್ಲಿ ನಡೆದಿರುವಂಥದ್ದು ಇದು. ಅಲ್ಲಿ ಇವನು ಖೆಡ್ಡ ತೋಡ್ತಾ ಇದ್ದಾರೆ, ಅವರು ಖೆಡ್ಡ ತೋಡ್ತಾ ಇದ್ದಾರೆ. ರೇಣುಕಾಸ್ವಾಮಿಗೆ ಪವಿತ್ರ ಗೌಡ ಬೇಕಾಗಿತ್ತು, ಪವಿತ್ರ ಗೌಡಗೆ ಅವನನ್ನು ಯಾರು ಅಂತ ಹಿಡ್ಕೊಂಡು ಬರಬೇಕಾಗಿತ್ತು. ಹಾಗಾಗಿ ಪವನ್ ಮೂಲಕವಾಗಿ ಅವನನ್ನು ಖೆಡ್ಡಾಗಿ ತೋಡಿಸ್ತಾ ಇದ್ರು. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಈಗ ಇಬ್ಬರು ಕೂಡ ಖೆಡ್ಡಾಗೆ ತೋಡ್ತಾ ಇದ್ದಿದ್ದು. ಅವನು ಲಡ್ಡು ಬಂದು ಬಾಯಿಗೆ ಬೀಳುತ್ತೆ ಅಂತ ಆಸೆಯಲ್ಲಿದ್ದ. ಇವರು ಕರೆಕ್ಟಾಗಿ ಬಲೆ ಎಲ್ಲ ಹಿಡಿದು ಹಾಕ್ಕೊಂಡು ಕರೆಕ್ಟಾಗಿ ಒಂದಿಷ್ಟು ಚಾಟಿ ಬೀಸೋಣ ಅಂತ ಕಾಯ್ತಾ ಇದ್ರು. ಬಟ್ ಆ ಚಾಟಿ ಹೋಗ್ಬಿಟ್ಟು ಕುತ್ತಿಗೆಗೆ ರಿಂಗೆ ಹಾಕುವಂಥ ಪರಿಸ್ಥಿತಿಗೆ ಬಂದೋಯ್ತು. ಈಗ ಸದ್ಯಕ್ಕೆ ಈ ಚಾಟಿಂಗ್ ಎಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ ಈ ಪ್ರಕರಣದಲ್ಲಿ ಮುರಳಿ? ಖಂಡಿತವಾಗಿಯೂ ಅರುಣ್, ಯಾಕೆಂದರೆ ಪ್ರಮುಖವಾಗಿ ಆತನನ್ನು ಬೆಂಗಳೂರಿಗೆ ಕರೆತರಲಿಕ್ಕೆ ಯಾವ ರೀತಿಯ ಪ್ಲಾನನ್ನು ಮಾಡಿದ್ರು, ಜೊತೆಗೆ ಆತನನ್ನು ಲೊಕೇಶನನ್ನು ಫೈಂಡ್ ಔಟನ್ನು ಮಾಡಲಿಕ್ಕೆ, ಜೊತೆಗೆ ಆತನ ಅಪಹರಣನ ಮಾಡಲಿ ಹತ್ಯೆಯನ್ನು ಮಾಡಲಿಕ್ಕೆ ಯಾವ ರೀತಿಯಲ್ಲಿ ಪ್ಲಾನನ್ನು ಮಾಡಿರುವಂಥ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಇದೊಂದು ಪ್ರಮುಖವಾದ ಡಿಜಿಟಲ್ ಎವಿಡೆನ್ಸ್ ಆಗಿರುವಂಥದ್ದು. ಯಾಕೆಂದರೆ ಈ ಡಿಜಿಟಲ್ ಎವಿಡೆನ್ಸ್ ಏನಿದೆ ಅದನ್ನು ಯಾರೂ ಕೂಡ ತಿದ್ದಂಥದ್ದಾಗಲಿ ಅಥವಾ ಅದನ್ನು ಸೃಷ್ಟಿ ಮಾಡಲಿಕ್ಕಾಗಲಿ ಯಾವುದು ಕೂಡ ಸಾಧ್ಯ ಇಲ್ಲ. ಯಾಕೆಂದರೆ ಪೊಲೀಸರ ತನಿಖೆಯಲ್ಲಿ ಇದೆಲ್ಲ ಕೂಡ ಬಹಿರಂಗ ಆಗ್ತಾ ಇರೋಂಥದ್ದು. ಯಾಕೆಂದರೆ ರೇಣುಕಾಸ್ವಾಮಿ ಕಳೆದ ಫೆಬ್ರವರಿಯಿಂದ ನಿರಂತರವಾಗಿ ಈಕೆಗೆ ಮೆಸೇಜನ್ನು ಮಾಡ್ತಿರ್ತಾನೆ. ಆದರೆ ಜೂನ್ 3ನೇ ತಾರೀಕಿನ ತನಕ ಇವಳು ಯಾವುದೇ ರೀತಿಯ ರಿಯಾಕ್ಟನ್ನು ಕೂಡ ಮಾಡೋಲ್ಲ ಪವಿತ್ರ ಗೌಡ. ಆದರೆ ಪವಿತ್ರ ಗೌಡ ಇದ್ದಕ್ಕಿದ್ದಂತೆ ಜೂನ್ 3ನೇ ತಾರೀಕು ಡ್ರಾಪ್ ಮಿ ಯುವರ್ ನಂಬರ್ ಅಂತೇಳಿ ಇನ್ಸ್ಟಾಗ್ರಾಮ್ನಲ್ಲಿ ರಿಪ್ಲೈನ ಕೊಡ್ತಾಳೆ. ರಿಪ್ಲೈನ ಕೊಟ್ಟ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ನಂಬರನ್ನು ಕೊಡಲಿಕ್ಕೆ ಯಾವುದೇ ರೀತಿಯ ತಯಾರಿ ಇರಲ್ಲ. ಆಗ ಏನು ರೇಣುಕಾಸ್ವಾಮಿಯ ನಿನ್ನ ನಂಬರ್ ಕಳಿಸು ಅಂತ ಹೇಳ್ತಾನೆ. ಪವಿತ್ರ ಗೌಡ ಪವನ್ನ ನಂಬರನ್ನು ಕಳಿಸ್ತಾರೆ. ಆಗ ಇಬ್ಬರ ನಡುವೆ ಒಂದಷ್ಟು ಚಾಟಿಂಗ್ಗಳು ಪ್ರಾರಂಭ ಆಗುವಂಥದ್ದು. ಅದು ವಾಟ್ಸಪ್ನ ಮೂಲಕ ಚಾಟಿಂಗ್ಗಳನ್ನು ಪ್ರಾರಂಭವನ್ನು ಮಾಡ್ಕೊಳ್ತಾರೆ. ವಾಟ್ಸಪ್ನಲ್ಲಿ ಯಾವಾಗ ಚಾಟಿಂಗ್ ಪ್ರಾರಂಭ ಆಗ್ತಾ ಹೋಗ್ತದೆ ಆ ಸಂದರ್ಭದಲ್ಲಿ ಪವಿತ್ರ ಹೆಸರಿನಲ್ಲಿ ಪವನ್ ರೇಣುಕಾಸ್ವಾಮಿಯ ಜೊತೆಯಲ್ಲಿ ಮಾತುಕತೆಯನ್ನು ಮಾಡ್ತಾ ಇರ್ತಾನೆ. ಆತನ ಮಾತುಕತೆಯಲ್ಲಿ ಪದೇ ಪದೇ ಆತನ ಲೊಕೇಶನನ್ನು ಫೈಂಡ್ ಔಟ್ ಮಾಡುವಂಥ ಪ್ರಯತ್ನಗಳು ನಡೀತಾ ಇರ್ತದೆ. ಯಾಕೆಂದರೆ ಆತ ನೀನು ಎಲ್ಲಿದ್ದೀಯಾ, ಯಾವ ಊರು, ಎಲ್ಲಿ ಕೆಲಸ ಮಾಡ್ತೀಯಾ, ಎಷ್ಟೊತ್ತಿಗೆ ಬರ್ತೀಯಾ, ಎಲ್ಲಿರ್ತೀಯಾ, ಇದೆಲ್ಲದ್ರ ಬಗ್ಗೆಯೂ ಕೂಡ ತಿಳ್ಕೊಳ್ಳೋ ಪ್ರಯತ್ನಗಳನ್ನು ಆತ ಮಾಡ್ತಾ ಹೋಗ್ತಾನೆ. ಜೊತೆಗೆ ಚಿತ್ರದುರ್ಗ ಅಂತೇಳಿ ಯಾವಾಗ ಫೈಂಡ್ ಔಟ್ ಆಗುತ್ತೆ 6ನೇ ತಾರೀಕು ಆತನೇ ಬಾಯಲ್ಲಿ ಹೇಳ್ತಾನೆ ನಾನು ದುರ್ಗದಲ್ಲಿದ್ದೀನಿ, ಈ ರೀತಿಯ ವಿಚಾರಗಳನ್ನು ಹೇಳ್ತಾನೆ. ಅದಾದ ನಂತರ ಆಕೆ ಜೊತೆ ಅಂದರೆ ಪವಿತ್ರ ಗೌಡಲೇ ನನಗೆ ಚಾಟನ್ನು ಮಾಡ್ತಾ ಇದ್ದಾಳೆ ಅಂತೇಳಿ ನಾನು ನಿನಗೆ ತಿಂಗಳಿಗೆ 10,000 ಕೊಡ್ತೀನಿ, ಹಣ ಕೊಡ್ತೀನಿ, ಈ ರೀತಿಯ ಬೇರೆ ಬೇರೆಯ ವಿಚಾರಗಳನ್ನೆಲ್ಲ ಕೂಡ ಆತ ಮಾತಾಡ್ತಾ ಹೋಗ್ತಾನೆ.
ಆ ಸಂದರ್ಭದಲ್ಲಿ ಆತನ ಊರು ಯಾವುದು ಮತ್ತು ಆತ ಎಲ್ಲಿ ಕೆಲಸ ಮಾಡ್ತಾನೆ, ಜೊತೆಗೆ ಆತನ ಲೊಕೇಶನ್ ಏನು, ಇದನ್ನೆಲ್ಲ ಕೂಡ ಸಂಪೂರ್ಣವಾಗಿ ಪವನ್ ರೇಣುಕಾಸ್ವಾಮಿ ಅಂತಾನೆ ಬಾಯಿ ಬಿಡಿಸ್ಕೊಂಡಿರ್ತಾನೆ. ಅಂದರೆ ರೇಣುಕಾಸ್ವಾಮಿ ಪರಿಭಾವಿಸಿದಂಥದ್ದು ಪವಿತ್ರಳೇ ನನಗೆ ರಿಪ್ಲೈನ ಮಾಡ್ತಾ ಇದ್ದಾಳೆ, ಆ ಹಿನ್ನೆಲೆಯಲ್ಲಿ ಇದೆಲ್ಲ ಮಾಹಿತಿಗಳನ್ನು ಕೇಳ್ತಾ ಇದ್ದಾಳೆ ಅಂತೇಳಿ ಆತ ತನ್ನ ಮನೆಯ ಲೊಕೇಶನನ್ನು ಕೂಡ 7ನೇ ತಾರೀಕು ಸೆಂಡನ್ನು ಮಾಡುವಂಥದ್ದು ಅರುಣ್. ಓಕೆ ಮುರಳಿ, ಆದರೆ ಇವೆಲ್ಲವೂ ಕೂಡ ಆಗತ್ತೆ ಅಂದರೆ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಇವರು ಅವನನ್ನು ಕರೆಸ್ಕೊಂಡು ಬರಲೇಬೇಕು ಅನ್ನೋದಕ್ಕೋಸ್ಕರ ಎಲ್ಲವೂ ಕೂಡ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಹಾಗೆ ಸಂಪರ್ಕದಲ್ಲಿ ಮುರಳೀಧರ್, ವಾಪಸ್ ನಿಮ್ಮ ಹತ್ರ ಬರ್ತೀನಿ ನಾನು.